ವಿಜ್ಞಾನದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಇಷ್ಟು ನೋಡಿಕೊಂಡ್ರೆ ಹೋದರೆ ಸಾಕು, ನಾಳೆ ಒಳ್ಳೆ ರೀತಿ 50-60 ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ. ಸೊ ಅದರಲ್ಲಿ ಪಾಸ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಇದು ಮೇನ್ ಇದೆ ಅಂತ ಓದ್ಕೊಂಡು ಪರೀಕ್ಷೆಗೆ ತಯಾರಿ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಏನೆಲ್ಲ ಕ್ವಶನ್ಸ್ ಇದಾವಂತ. ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯನ್ನು ಅಂತರುಷ್ಣಕ ಅಂತೀವಿ. ಕುಮುಟುವಿಕೆಯನ್ನು ತಡೆಗಟ್ಟತಕ್ಕಂಥ ವಿಧಾನಗಳಿದ್ದಾವೆ. ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆಗಟ್ಟುವಾಗ ವಸ್ತುಗಳನ್ನು ಸೇರಿಸಬೇಕು. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡಬೇಕು. ಇನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ: ನೈಸರ್ಗಿಕ ಅನಿಲದ ದಹನ ಕ್ರಿಯೆ CH4+ CO2 ಇಟ್ ಯೂಸ್ ಟು CO2 + 2H2O. ಇನ್ನು ಪೊಟ್ಯಾಷಿಯಂ ಲೋಹ ನೀರಿನ ಜೊತೆ ವರ್ತಿಸೋದು K+H2O ಇಟ್ ಯೂಸ್ ಟು ಟೇಕ್ 2KOH + H2. ಇನ್ನು ತಾಮ್ರದ ಸಲ್ಫೇಟ್ ದ್ರಾವಣದ ಜೊತೆ ಕಬ್ಬಿಣ ವರ್ತಿಸೋದು Fe+CuSO4 ಇಟ್ ಯೂಸ್ ಟು FeSO4 + Cu ಅಂತಕ್ಕಂಥದ್ದು ಇದೆ. ಇನ್ನು ಬೇರಿಯಂ ಕ್ಲೋರೈಡ್ ಬಗ್ಗೆ ಒಂದಿದೆ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಪರಸ್ಪರ ವರ್ತಿಸಿ ಅಯಾನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪ ಉಂಟು ಮಾಡೋ ಪ್ರತಿವರ್ತಕ ಕೇಳಿದರು. ಆಮೇಲೆ ಕಬ್ಬಿಣದ ವಸ್ತುಗಳ ನಶಿಸುವಿಕೆ ತಡೆಗಟ್ಟುವ ವಿಧಾನಗಳು: ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು. ಸೊ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಕೇಳ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ತಾಮ್ರದ ಸಲ್ಫೇಟ್ ಹರಳನ್ನು ಕಾಯಿಸಿದಾಗ ಕಾರಣಗಳನ್ನು ಕೇಳಿದರೆ ನೋಡ್ಕೊಡ್ರಿ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳಿದ್ದಾವೆ, ಸೊ ಇಂಪಾರ್ಟೆಂಟ್. ಆಮೇಲೆ ರಾಸಾಯನಿಕ ಕ್ರಿಯೆಗಳ ಅರ್ಥ ಕೇಳಿದರು. ಉಷ್ಣ ವಿಭಜನೆ, ಸ್ಥಾನಪಲ್ಲಟ ಕ್ರಿಯೆ, ಕಮಟುವಿಕೆ. ಅದರದ್ದು ಕಂಪಲ್ಸರಿ ನಿಮಗೆ ಡೆಫಿನೇಷನ್ಗಳು ಮತ್ತು ಉದಾಹರಣೆಗಳು ಬರಲೇಬೇಕು, ಅದನ್ನು ನೋಡ್ಕೊಡ್ರಿ. ಇನ್ನು ZnO+C = Zn+CO ಅದ. ಅದರಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ವಸ್ತು ಕೇಳಿದ್ದಾರೆ. ಕಮಟುವಿಕೆ ತಡೆಗಟ್ಟುವ ವಿಧಾನಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ನೋಡೋದಾದರೆ pH ಮೌಲ್ಯಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ಗಳು ಹೇಗೆ ಸಹಕಾರಿ ಕೇಳಿದರು. ಇನ್ನು NaOHಗಳನ್ನು ಕೊಟ್ಟಿದ್ದಾರೆ. ಬ್ಲೀಚಿಂಗ್ ಪುಡಿಯನ್ನು ಹೇಗೆ ತಯಾರಿಸ್ತೀರಿ, ಅದರ ಅಣುಸೂತ್ರ, ಆಮೇಲೆ ಅದರ ರಾಸಾಯನಿಕ ಹೆಸರು, ಉಪಯೋಗ ಇಂಪಾರ್ಟೆಂಟ್ ಇತ್ತು. ಬ್ಲೀಚಿಂಗ್ ಪುಡಿ ನೋಡ್ಕೊಂಡು ಹೋಗ್ರಿ. ಇನ್ನು ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಅನಿಲ ಯಾವುದು ಅಂತ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಕುಡಿಯುವ ನೀರಿನ ಕ್ರಿಮಿಯುಕ್ತಗೊಳಿಸಲಿಕ್ಕೆ ಬಳಸ್ತಕ್ಕಂಥ ಸಂಯುಕ್ತ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸೋದು ಸೋಡಿಯಂ ಬೈಕಾರ್ಬೋನೇಟ್. ಆಮೇಲೆ ವೈದ್ಯರು ಮುರಿದ ಮೂಳೆಗಳನ್ನು ಸರಿಪಡಿಸಲಿಕ್ಕೆ ಸೋಡಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ಗಳನ್ನು ಬಳಸ್ತಾರೆ. ಇನ್ನು ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆ ತೋರಿಸುವ ಚಿತ್ರ ಕೇಳಿದ್ದಾರೆ. ಸೊ ಇದು ನಾಳೆ ಬಂದರೂ ಬರ್ಬೋದು, ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಚಿತ್ರ ಮತ್ತು ಭಾಗಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ನೀರಿನ ಶಾಶ್ವತ ಗಡಸುತನ ನಿವಾರಿಸುವ ಲವಣ ಸೋಡಿಯಂ ಕಾರ್ಬೋನೇಟ್. ತಟಸ್ಥ ದ್ರಾವಣದ pH ಮೌಲ್ಯ ಕಡಿಮೆಯಾದಾಗ H+ ಅಯಾನುಗಳ ಸಾರತೆ ಹೆಚ್ಚಾಗ್ತದೆ. ಇನ್ನು ಹಲ್ಲಿನ ಸವೆತಕ್ಕೆ ಕಾರಣ ಮತ್ತು ನಿಯಂತ್ರಣ ಕ್ರಮ ಕೇಳಿದ್ದಾರೆ. ತಟಸ್ಥೀಕರಣ ಕ್ರಿಯೆ, ಅದರ ವಿಧಾನ ಮತ್ತು ರಾಸಾಯನಿಕ ಸಮೀಕರಣಗಳ ಮೇಲೆ ಭಾಳ ಪ್ರಶ್ನೆಗಳು ಬರ್ತಾವೆ. ಸೊ ಇದು ನೀವು ಚೆನ್ನಾಗಿ ಅದನ್ನು ಕಲ್ಕೊಂಡು ಹೋಗಲೇಬೇಕು. ಇನ್ನು ಮುಂದೆ ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡನ್ನು ಅದೇ ಪ್ರತಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸಿದಾಗ ಏನಾಗ್ತದೆ. ಆಮೇಲೆ HNO3+ ಜಲೀಯ ದ್ರಾವಣ ಆಮ್ಲೀಯ ಗುಣವನ್ನು ಪ್ರದರ್ಶಿಸ್ತದೆ, ಆದರೆ ಆಲ್ಕೋಹಾಲ್ನ ದ್ರಾವಣ ಈ ಗುಣ ಪ್ರದರ್ಶಿಸೋದಿಲ್ಲ, ಏಕೆ. ಆಮೇಲೆ ಬೇಕಿಂಗ್ ಸೋಡಾದ ಉಪಯೋಗಗಳನ್ನು ಕೇಳಿದರು, ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ ಅದು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿ ಬ್ರೆಡ್ ಮತ್ತು ಕೇಕನ್ನು ಉಬ್ಬಿಸಿ ರಂಧ್ರಮುಕ್ತ ಮಾಡ್ತದೆ ಕೇಳಿದರು. ಆಮೇಲೆ 1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ನೋಡ್ಕೊಡ್ರಿ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಇನ್ನು ಲೋಹದ ಹಬೆಯ ವರ್ತನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಇಂಪಾರ್ಟೆಂಟ್ ಅದ. ಇದನ್ನು ನಾನು ಡ್ರೈವಲ್ಲಿ ಹಾಕಿರ್ತೀನಿ, ಸೊ ಇದನ್ನು ಚೆನ್ನಾಗಿ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗುತ್ತೆ. ಸತುವಿನ ಉದಾಹರಣೆಗಳನ್ನು ಕಲ್ಕೊಂಡು ಹೋಗಿ. ಸಲ್ಫೈಡ್ ಅದುರಿನಿಂದ ಸತುವಿನ ಉದಾಹರಣೆ ಹೇಗೆ ಮಾಡ್ತೀವಿ ಅನ್ನೋದನ್ನು 2 ಮಾರ್ಕ್ಸಿಗೆ ಬರ್ಬೋದು. ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇದು ಕೂಡ ಲೆಕ್ಕ ನಿಮಗೆ ಬರಲೇಬೇಕು. ಇನ್ನು ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟ ಮಿಶ್ರಲೋಹ ಕಂಚಾಗಿರ್ತದೆ. ಕೈಗಾರಿಕೆಗಳಲ್ಲಿ ಥರ್ಮೈಡ್ ಕ್ರಿಯೆ ಒಂದು ಅನ್ವಯ ಕೇಳಿದ್ದಾರೆ. ರೈಲು ಹಳಿ ಮತ್ತು ಮುರಿದ ಯಂತ್ರಗಳ ಜೋಡಣೆ. ಅಯಾನಿಕ್ ಸಂಯುಕ್ತದ ಲಕ್ಷಣಗಳನ್ನು ನೋಡ್ಕೊಂಡು ಹೋಗ್ರಿ. 4 ಲಕ್ಷಣಗಳು ಇಂಪಾರ್ಟೆಂಟ್ ಬರ್ತಾವೆ. ಇನ್ನು ಅಲ್ಯೂಮಿನಿಯಂ ಆಕ್ಸೈಡನ್ನೇ ಉಭಯವರ್ತಿ ಆಕ್ಸೈಡ್ ಅಂತ ಏಕೆ ಕರೀತಾರೆ. ಆಮೇಲೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲ್ತದೆ. ಆಮೇಲೆ ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಗ್ಯಾಲ್ವನೀಕರಣ ನೋಡ್ಕೊಂಡು ಹೋಗ್ರಿ. ಸತ್ವಿನಂಥ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗೋದಿಲ್ಲ, ಏಕೆ ಅಂತಕ್ಕದ್ದನ್ನು ಕೇಳಿದರು. ಸೊ ಇಲ್ಲಿರ್ತಕ್ಕಂಥದ್ದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಚೆನ್ನಾಗಿ ನೀವು ನೋಡಿಕೊಂಡು ಕಲ್ಕೊಂಡು ಹೋಗಿದ್ರೆ ಖಂಡಿತವಾಗಿ ನಿಮ್ಗೆ ಆಗ್ತದೆ. ಸೋಡಿಯಂ ಕ್ಲೋರೈಡ್ ಬಗ್ಗೆ ಕಲ್ಕೊಂಡು ಹೋಗ್ರಿ, ಅದು ಭಾಳ ಇಂಪಾರ್ಟೆಂಟ್ ಅದ. ಕಾಸುವಿಕೆ ಮತ್ತು ಹುರುವಿಕೆ ನಡುವಿನ ವ್ಯತ್ಯಾಸ.
ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಬಂದಾಗ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸೋದು. ಇನ್ನು ರಚನಾ ಸಮಾಂಗಿಗಳು ಮತ್ತು ಐಸೋಬ್ಯೂಟೇನ್ ಮತ್ತು ಎನ್ ಬ್ಯೂಟೇನಿನ ಚಿತ್ರ ಇದೆ. ಇನ್ನು ಕ್ರಿಯಾ ಗುಂಪುಗಳಲ್ಲಿ ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳ ಕ್ರಿಯಾ ಗುಂಪುಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸಗಳನ್ನೇ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಅದ. ಸೊ ಇಲ್ಲಿಂದನೂ ಕೂಡ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾವೆ. ಇನ್ನು ಅಲ್ಕೈನ್ ಅಂದರೆ ಏನು, ಬೆಂಜಿನನ ಅಣುಸೂತ್ರ ಮತ್ತು ರಚನಾ ಸೂತ್ರ. ಸೊ ಚೆನ್ನಾಗಿದ್ದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ರಿ. ಇನ್ನು ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಉದಾಹರಣೆಯೊಂದಿಗೆ ವಿವರಿಸಲಿಕ್ಕೆ ಕೇಳ್ತಾರೆ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಪ್ರತಿ ಸಲ ಬರ್ತಕ್ಕಂಥ ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಅದ. ಇನ್ನು ನೆಕ್ಸ್ಟ್ ಅದೇ ಥರನಾಗಿ ಏನು ಮಾಡ್ಬೋದು, ನೈಟ್ರೋಜನ್ ಅಣು ಮತ್ತು ಈಥೀನ್ ಅಣುಗಳ ಚುಕ್ಕಿ ರಚನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ನೈಟ್ರೋಜನ್ ಅದ, ಇಲ್ಲಿ ಈಥೀನ್ ಅದ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಇಲ್ಲಿ ಮೆಥೆನಾಲ್ ಇದೆ, ಆಮೇಲೆ ಈಥೆಲ್ ಬ್ರೋಮೈಡ್ ಅಥವಾ ಬ್ರೋಮೋ ಈಥೇನ್ ಇದೆ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಗಳನ್ನು ಕೇಳಿದ್ದಾರೆ. ಎಸ್ಟರೀಕರಣ ಮತ್ತು ಎಸ್ಟರೀಕರಣದ ಉಪಯೋಗಗಳನ್ನು ಕೇಳಿದ್ದಾರೆ. ಸೊ ಪ್ರತಿ ಸರಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ವ್ಯತ್ಯಾಸಗಳು ಕೂಡ ನಿಮಗೆ ಕೇಳ್ತಾರೆ. ರಚನಾ ಸಮಾಂಗಿಗಳು ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನನ್ನು ಚೆನ್ನಾಗಿ ಅದನ್ನು ಬೈಪಟ್ ಮಾಡ್ಕೊಂಡು ಹೋಗ್ರಿ. ಸೊ ಅಲ್ಲಿಂದ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತಾವೆ. ಕೆಟನೀಕರಣ. ಸೊ ಕೆಟನೀಕರಣ ಅಂದರೆ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಏರ್ಪಡಿಸುವ ಕಾರ್ಬನ್ನ ಗುಣ ಕೆಟನೀಕರಣ. 3 ಕಾರ್ಬನ್ ಪರಮಾಣು ಹೊಂದಿರುವ ಕೆಟೋನ್ ರಚನಾ ಸೂತ್ರ ಪ್ರೊಪೆನೋನ್ ಬರ್ತದೆ, ಅದು ಇಂಪಾರ್ಟೆಂಟ್ ಇತ್ತು. ಸೊ ಇದು ಕೂಡ ನಿಕ್ಕಲ್ ಅದ. ಸೊ ಈ ಥರದ ಪ್ರಶ್ನೆಗಳನ್ನ ಮೊನ್ನೆ ಕೇಳಿದರು. ಇನ್ನು ರಚನಾ ಸಮಾಂಗಿಗಳು, ಎಸ್ಟರೀಕರಣ, ಮೀಸೈಲ್ಗಳು, ಅದರ ಡೆಫಿನೇಷನ್, ಆದೇಶನ ಕ್ರಿಯೆ ನೋಡ್ಕೊಂಡು ಹೋಗ್ರಿ. ಉತ್ಕರ್ಷಣಕಾರಿ ಸರಳ ಹೈಡ್ರೋಕಾರ್ಬನ್ ಅಂದರೆ ಮೀಥೇನ್, ಅದರ ಅನುಸೂತ್ರ CH4 ಬರ್ತದೆ. ಇನ್ನು ವಿದ್ಯುತ್ ಶಕ್ತಿಯಲ್ಲಿ ಓಮ್ನ ನಿಯಮನ ನಡುವಿನ ಸಂಬಂಧ ಕೇಳಿದರು, ಅದು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರದ ನಡುವೆ ಹೇಳ್ತದೆ. ಆಮೇಲೆ ರೋಧದ ಚಿಹ್ನೆಗಳನ್ನು ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು, ರೋಧದ ಚಿಹ್ನೆ. ಆಮೇಲೆ ಸಮಾಂತರ ಕ್ರಮದಲ್ಲಿನೇ ಏಕೆ ಜೋಡಿಸೋದು ಉತ್ತಮ ಅಂತ ಪ್ರಶ್ನೆ ಕೇಳಿದರು. ಲೆಕ್ಕ ನೋಡ್ಕೊಡ್ರಿ, 220 ವೋಲ್ಟ್ ಜನರೇಟರ್ ಬಗ್ಗೆ ಲೆಕ್ಕ ಕೇಳಿದ್ದಾರೆ. ಆಮೇಲೆ 2 ವಿದ್ಯುತ್ ಕೋಶಗಳ ನಡುವಿನ ಚಿತ್ರ, ಓಮ್ನ ನಿಯಮ ಕೇಳಿದರು. ಆಮಿಮೀಟರ್ ಮತ್ತು ವೋಲ್ಟಮೀಟರ್ನ ಹೇಗೆ ಜೋಡಿಸ್ತಾರೆ, ಅದನ್ನು ಯಾಕೆ ಈ ಕ್ರಮಗಳನ್ನು ಅದೇ ಕ್ರಮದಲ್ಲಿ ಜೋಡಿಸಬೇಕು ಅಂತ ಪ್ರಶ್ನೆ ಇತ್ತು. ಇನ್ನು ಪ್ರತಿ ಸಾರಿ ಬರೋದು ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಪ್ರಶ್ನೆ, ಫ್ಯೂಸ್ನ ಕಾರ್ಯಗಳು. ಸೊ ಇದನ್ನು ಚೆನ್ನಾಗಿ ನೀವು ನೋಡ್ಕೊಂಡು ಹೋಗಬೇಕು. ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ಸಿಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಮತ್ತು ಲೆಕ್ಕದ ಮೇಲೇನೂ ಕೂಡ ನಿಮಗೆ ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತದೆ. ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ಬರ್ತದೆ. ವಿದ್ಯುತ್ ಕೋಶದ ಚಿತ್ರ, ರಿಯೋಸ್ಟಾಟ್ ಚಿತ್ರ. ಸೊ ಇದು ಇಂಪಾರ್ಟೆಂಟ್ ಇದೆ. ಗೃಹಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದಕ್ಕಿಂತ ಸಮಾಂತರವಾಗಿ ಜೋಡಿಸಬೇಕು, ಏಕೆ? ಇನ್ನು ಓಮ್ನ ನಿಯಮ, ವಾಹಕದ ರೋಧ ಅವಲಂಬಿಸಿರೋ ಅಂಶಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಮತ್ತು ರಿಯೋಸ್ಟಾಟ್ಗಳ ಚಿತ್ರ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರನೂ ಕೂಡ ಇತ್ತು. ಸೊ ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಇನ್ನು ಆಲ್ರೆಡಿ ವಿದ್ಯುತ್ ಬಲ್ಬ್ನ ಕಾರ್ಯನಿರ್ವಹಣೆ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ತಾರೆ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ನೋಡೋದಾದರೆ ಕಾಂತೀಯ ಬಲರೇಖೆಗಳ ಗುಣಗಳ ಮೇಲೆ ಪ್ರಶ್ನೆ ಇದ್ದಾವೆ. 4 ಗುಣಗಳಿದ್ದಾವೆ, ಅದನ್ನು ನೋಡ್ಕೊಂಡೋಗಿ. ಇದು ಕೇಳಿದ್ರು ಅಪ್ರದಕ್ಷಿಣ ಮತ್ತು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತದೆ ಅಂತಕ್ಕಂಥದ್ದು. ಇನ್ನು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ ಕೇಳ್ತಾರೆ. ವಿದ್ಯುತ್ ಪ್ರವಾಹವಿರುವ ವಾಹಕದ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸ್ತದೆ ಮತ್ತು ಅದನ್ನು ತೋರಿಸುವ ಪ್ರಯೋಗ ಕೇಳಿದರು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಯೋಗ. ಇನ್ನು ಫ್ಲೇಮಿಂಗನ ಎಡಗೈ ನಿಯಮ ಏನು ಹೇಳ್ತದೆ, ಸೊಲೆನೈಡ್, ಇದನ್ನು ವಿದ್ಯುತ್ ಕಾಂತವನ್ನು ಹೇಗೆ ಪರಿವರ್ತಿಸ್ತೀವಿ ಅಂತ ಕೇಳಿದ್ದಾರೆ. ಮುಂದೆ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನು ಗುರುತಿಸ್ತೀರಿ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಉಂಟಾಗಲು ಕಾರಣಗಳನ್ನು ಕೇಳಿದ್ದಾರೆ. ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕೆಲಸನೂ ಕೂಡ ಕೇಳಿದರು. ಸೊ ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಸೊ ಫ್ಲೆಮಿಂಗನ ಎಡಗೈ ನಿಯಮದ ಒಂದು ಚಟುವಟಿಕೆ ಕಲ್ಕೊಂಡೋಗಿ ಬರ್ತದೆ. ಇನ್ನು ವಿದ್ಯುತ್ ಕಾಂತ ಹೇಗೆ ತಯಾರಿಸ್ತಾರೆ, ಅದು ಇಂಪಾರ್ಟೆಂಟ್ ಇತ್ತು. ಕಾಂತಕ್ಷೇತ್ರ, ಕಾಂತೀಯ ಬಲರೇಖೆಗಳ ಗುಣಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಇದು ಋಸ್ವಮಂಡಲದ ಮೇಲೆ ಪ್ರಶ್ನೆ ಇದೆ, ಋಸ್ವಮಂಡಲ, ಆಮೇಲೆ ತಡೆಗಟ್ಟತಕ್ಕಂಥ ಕ್ರಮಗಳು. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಗೋಳೀಯ ದರ್ಪಣದ ಪ್ರತಿಫಲವನ್ನು ಮೇಲ್ಮೈಸುವ ಕೇಂದ್ರ ಕೇಳಿದ್ದಾರೆ, ಧ್ರುವ ಅಂತೀವಿ. ಆಮೇಲೆ ಪಿನ ಮೊಸರು 2F1ನಲ್ಲಿನ ರೇಖಾಚಿತ್ರ ಮೊನ್ನೆನೇ ಎಕ್ಸಾಮಲ್ಲಿ ಕೇಳಿದರು. ಓಕೆ, ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿಮಗೆ ಬರಬೇಕು. 2 ನಿಯಮಗಳನ್ನು ಕೊಟ್ಟೈತಿ. ಸೊ ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಬೆಳಕಿನ ಪ್ರತಿಫಲನದ ನಿಯಮಗಳು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬೆಳಕಿನ ವಕ್ರೀಭವನ, ನಿಮ್ನ ದರ್ಪಣ ಮತ್ತು ಪಿನ ದರ್ಪಣದ ಉಪಯೋಗಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಅದರ ಗುಣಗಳ ಮೇಲೆ ಪ್ರಶ್ನೆನೂ ಕೂಡ ಬರ್ತದೆ. ಓಕೆನಾ, ಅದು ಇಂಪಾರ್ಟೆಂಟ್. ಇಲ್ಲಿರ್ತಕ್ಕಂಥ ಲೆಕ್ಕಗಳ ಮೇಲೆ ಒಂದು ಲೆಕ್ಕ ಅಂತಲೂ ಕೂಡ ನೀವು ಆರಾಮಾಗಿ ಏನು ಮಾಡಬೇಕಾಗ್ತದೆ, ಬಿಡಿಸಲೇಬೇಕಾಗ್ತದೆ. ಬೆಳಕಿನ ಪ್ರತಿಫಲನದ ನಿಯಮ, ಮಸೂರದ ಸಾಮರ್ಥ್ಯ, SI ಏಕಮಾನ. ಸೊ ಅದು ಇಂಪಾರ್ಟೆಂಟ್. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ
ದೂರದೃಷ್ಟಿ ಅಂದರೆ ಏನು, ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಬೆಳಕಿನ ವರ್ಣ ವಿಭಜನೆ, ವಿಶೇಷವಾಗಿ ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗ್ತದೆ ಹೇಗೆ ಕೇಳಿದರು. ಆಮೇಲೆ ಟೆಂಡಾಲ್ ಪರಿಣಾಮಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಕ್ಯಾಟರಾಕ್ಟ್ ಆಗಿರ್ಬೋದು, ಸೊ ಅದು ಇಂಪಾರ್ಟೆಂಟ್. ಆಮೇಲೆ ನಕ್ಷತ್ರಗಳು ಮಿನುಗುದಂತೆ ಕಾಣ್ತವೆ ಏಕೆ ಅಂತ ಕೇಳಿದರು. ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರದ ಮೇಲೆ ಪ್ರಶ್ನೆ ನಿಮಗೆ ಲಾಸ್ಟ್ ಟೈಮ್ ಕೇಳಿದರು. ಸೊ ಇನ್ನು ದೂರದೃಷ್ಟಿ ದೋಷ ಇದೆ, ಕಾರಣ ಪರಿಹಾರ ನೋಡ್ಕೊಡ್ರಿ. ನಕ್ಷತ್ರಗಳು ಮಿನುಗ್ತವೆ, ಗ್ರಹಗಳಲ್ಲೇ ಏಕೆ ಮಿನುಗೋದಿಲ್ಲ ಅಂತ ಪ್ರಶ್ನೆ ಇತ್ತು. ಸೊ ಇವೆಲ್ಲ ಕೂಡ ಏನಪ್ಪ ಅಂದರೆ ನಿಮಗೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಒಂದು ಸರಿ ಇದನ್ನು ನೀವು ನೋಡ್ಕೊಂಡ್ರೆ ಸೊ ಖಂಡಿತವಾಗಿ ನಾಳೆ ಎಕ್ಸಾಮ್ಗೆ ನಿಮಗೆ ಸ್ಕೋರ್ ಆಗೇ ಆಗ್ತದೆ.